ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ರಾಮಘಟ್ಟ ಗ್ರಾಮದ ಮಠದ ವತಿಯಿಂದ 1 ತಿಂಗಳ ಕಾಲ ಜನಜಾಗೃತಿ ಸಭೆ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಡಾ. ಎಂ. ಎಸ್. ದಿವಾಕರ್ ಮಾನ್ಯ ಜಿಲ್ಲಾಧಿಕಾರಿಗಳು ಮಾತನಾಡಿ, ನನಗೆ ಹಾಗೂ ಈ ಮಠಕ್ಕೆ ಆತ್ಮೀಯ ಸಂಬಂಧವಿದೆ, 21 ವರ್ಷಗಳಿಂದ ಒಡನಾಟವಿದೆ. ನಮ್ಮ ತಂದೆಯವರು ಈ ಮಠದ ಬಗ್ಗೆ ಕುರಿತು ಬರೆದಿರುವ ಪುಸ್ತಕವನ್ನು ನನಗೆ ತೋರಿಸಿದ್ದಾರೆ. ಸುಮಾರು 40 ವರ್ಷಗಳ ಕಾಲ ಸಂಬಂಧವಿದೆ. ಈ ದಿನ ಕುಟುಂಬ ಸಮೇತರಾಗಿ ಕಾರ್ಯಕ್ರಮಕ್ಕೆ ಬಂದು ಶ್ರೀಗಳ ಆಶೀರ್ವಾದ ಪಡೆದಿದ್ದೇವೆ. ರಾಮಘಟ್ಟದ ಸಾರ್ವಜನಿಕರು 2 ಅಂಗನವಾಡಿ ನಿರ್ಮಾಣ, ಸ್ಮಶಾನ ಅಭಿವೃದ್ಧಿ, ಪ್ರೌಢಶಾಲೆಗೆ ಕಾಂಪೌಂಡ್ ನಿರ್ಮಾಣ, ಜಲ ಜೀವನ್ ಮಿಷನ್ ಕಾಮಗಾರಿ ಮುಗಿದಿಲ್ಲವೆಂದು ದೂರು ನೀಡಿದರು. ಈ ಕಾಮಗಾರಿಗಳನ್ನು ವಾರದೊಳಗೆ ಪ್ರಾರಂಭ ಮಾಡಲು ತಿಳಿಸುತ್ತೇನೆ. ಪ್ರತಿಯೊಬ್ಬರೂ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು. ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿ, ಮೊದಲಿನಿಂದಲೂ ಗುರುಕುಲ ಪರಂಪರೆಯಿದೆ. ಮನುಷ್ಯನ ಪ್ರತಿಯೊಂದು ಕಾಯಿಲೆಗೆ ಗುರುವೇ ಆಧಾರ. ಈ ಬಾರಿ ಅತಿ ಹೆಚ್ಚು ಮಳೆಯಾಗಿರುವುದರಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರಿಗೆ ಪರಿಹಾರ ಹಾಗೂ ಬೆಳೆವಿಮೆ ನೀಡಲಿ. 2 ವರ್ಷ ಬೆಳೆವಿಮೆ ಕಟ್ಟಿದರೂ ನನಗೆ ಇದರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಹೇಳಿದರು. ಆವರಗೊಳ್ಳದ ಓಂಕಾರ ಮಹಾಸ್ವಾಮಿಗಳು ಮಾತನಾಡಿ, ನಮ್ಮ ದೇಶಕ್ಕೆ ರೈತರು ಯೋಧರು, ನಮ್ಮ ದೇಶದ ಬೆನ್ನೆಲುಬು. ರೈತರು ಬೆಳೆಯದಿದ್ದರೆ ನಮಗೆ ಆಹಾರ ಸಿಗುವುದಿಲ್ಲ. ಯೋಧರು ದೇಶ ರಕ್ಷಣೆ ಮಾಡದಿದ್ದರೆ ಪರಕೀಯರ ದಬ್ಬಾಳಿಕೆಯಿಂದ ದೇಶ ನಾಶವಾಗುತ್ತದೆ. ಆದ್ದರಿಂದ ಯೋಧರು ಹಾಗೂ ರೈತರು ಹಗಲು ರಾತ್ರಿ ದುಡಿಯುತ್ತಿದ್ದಾರೆ. ಇವರಿಬ್ಬರು ದುಡಿಯುವುದರಿಂದ ನಮ್ಮ ಜೀವನ ಸುಖಮಯವಾಗಿದೆ ಎಂದು ಹೇಳಿದರು. ಮಾಜಿ ಶಾಸಕ ಎಸ್. ವಿ. ರಾಮಚಂದ್ರಪ್ಪ ಮಾತನಾಡಿ, ಮಠಕ್ಕೆ ಹಾಗೂ ಈ ಭಾಗಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ನೀವು ಅಧಿಕಾರ ಮತ್ತೆ ಕೊಟ್ಟರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತೇನೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡ್ಡ ಪಲ್ಲಕ್ಕಿ ಊರ ಹೊರಗಿನ ಹೊಳೆ ಪೂಜೆಗೆ ಮೆರವಣಿಗೆ ಮಾಡುತ್ತಾ ವಿವಿಧ ವಾದ್ಯಗಳಾದ ಡೊಳ್ಳು, ಸಮಾಳ, ನಂದಿಕೋಲು, ವೀರಭದ್ರೇಶ್ವರ ಸ್ವಾಮಿಯ ಕುರಿತು ಒಡವು, ಮಹಿಳೆಯರಿಂದ ಕುಂಭ ಕಳಸದೊಂದಿಗೆ ಸತತವಾಗಿ 4 ಗಂಟೆಗಳ ಕಾಲ ಮಠದವರೆಗೆ ಅದ್ದೂರಿ ಮೆರವಣಿಗೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ರೂಪಾ ಎಂ. ಎಸ್. ದಿವಾಕರ್, ತಹಸೀಲ್ದಾರ್ ಗಿರೀಶ್ ಬಾಬು, ಆರ್. ಐ. ನನ್ಯಾ ಸಾಹೇಬ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಟಿ. ಎಂ. ಅಜ್ಜಯ್ಯ, ಶಿವಕುಮಾರ್ ಸ್ವಾಮಿ, ಭೋಗೇಶ್ವರ ಸ್ವಾಮಿ, ನಿಚ್ಚವ್ವನಹಳ್ಳಿ ಹಾಲಸ್ವಾಮಿ, ಫಣಿಯಾಪುರದ ಲಿಂಗರಾಜ್, ಮುಖಂಡರು, ಕಲಾವಿದರು, ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಭಾಗವಹಿಸಿದ್ದರು. ವರದಿ ಮಹೇಶ್ ಅರಸಿಕೆರೆ, ಕೆಎಸ್ ನ್ಯೂಸ್. ತುಂಬ 25 ವರ್ಷ ನೆನಪು ಬಂದಿಲ್ಲ. ಸ್ವಾಮೀಜಿಗಳು ಸ್ವಲ್ಪ ಸೀಟ್ ಕಡಿಮೆ ಮಾಡಿಕೊಂಡ್ರೆ 25 ವರ್ಷದಿಂದ ಈಗಿಂದ ಗೊತ್ತಿಲ್ಲ, ಕಡಿಮೆ ಆಗಿದೆ. ನನಗೆ ಸ್ವಾಮೀಜಿಗಳ ಒಡನಾಟ 1985 ಎಷ್ಟು ವರ್ಷ ಆಯ್ತು? 40 ವರ್ಷ ಆಯ್ತು. ಅವ್ರದೊಂದು ಕಾರ್ ಇತ್ತು, ಹಳೆ ಕಾರ್, ಅಂಬಾಸಿಡರ್. ಜೊತೆ ಹಳೆ ಕಾರು, ಹಳೆ ಕಾರ್ ಅಂಬಾಸಿಡರ್ ಅಲ್ಲಿ ಡಬಲ್ ಸೀಟ್ ಇತ್ತು. ಆಮೇಲೆ ಬರೀದು ವೆಂಕಟೇಶ ಕುದುರ್ಸಿರೋದ್ರಲ್ಲಿ ಹಿಂದೆ ಡಬಲ್ ಸೀಟ್ ಅದ ಅಂಬಾಸಿಡರ್, ಹಿಂದೆ 2 ಸೀಟ್ ಇರೋದು. ಅದೆಲ್ಲ ಸ್ವಾಮೀಜಿ ಜೊತೆ ಓಡಾಡಿದ ಒಡನಾಟ ನನಗೆ. ಇವತ್ತು ದರ್ಶನಕ್ಕಾಗಿ ಬಂದಿದ್ದೇನೆ. ನಮ್ಮ ಅಂಗನವಾಡಿ ಕಟ್ಟಡ ಬಗ್ಗೆ ಹೇಳಿದ, ಬಹುಶಃ ಅಂಗನವಾಡಿ ಕಟ್ಟಡ ಹೊಸಪೇಟೆ ಬಿಟ್ಟರೆ ಉಳಿದ ಕಡೆ ಎಲ್ಲ ಮಾಡಿದ್ವಿ. 1560 ಅಂಗನವಾಡಿ ಕಟ್ಟಡವನ್ನ
ನಮ್ಮದೆಲ್ಲ ಕಂಪ್ಲೀಟ್ ಆಗಿದೆ. ಹೊಸಪೇಟೆಯಲ್ಲಿ ಮಾತ್ರ 32 ಅಂಗನವಾಡಿ ಕಟ್ಟಡ ಬಾಕಿ ಇದೆ, ಅಲ್ಲಿ ಸೈಟ್ ಸಿಗ್ತಾ ಇಲ್ಲ. ಈಗ ಸೈಟ್ ಇದೆ ಅಂದ್ರೆ ನನಗೆ ದೊಡ್ಡ ವಿಚಾರ ಅಲ್ಲ, ನಾಳೆ ಸ್ಯಾಂಕ್ಷನ್ ಮಾಡಿ ಕೊಡ್ತೀನಿ. ಶಾಲಾ ಕಾಂಪೌಂಡ್ ಬಗ್ಗೆ ಹೇಳಿದ್ರೆ ನಾವು ತೆಗೆಯುವ ಖರ್ಚು ಉದ್ಯೋಗ ಖಾತ್ರಿ ಮತ್ತು ಬೇರೆ ಚೆಕ್ ಮಾಡ್ತೀನಿ. ಉಳಿದಂತೆ ಸ್ಮಶಾನ ಏನು ಇದೆ ಅಂತ ಕೊಡ್ತೀನಿ ನಾನು. ಅಭಿವೃದ್ಧಿ ಸ್ಮಶಾನ ಇದೆಯಪ್ಪ, ಮಾಡಿಸಿಕೊಡ್ತೀನಿ. ಒಂದು ವಾರದಲ್ಲಿ ಅವ್ರು ಆದೇಶ ಮಾಡ್ತೀನಿ. ಸ್ಮಶಾನ ಲೆವೆಲ್ ಮಾಡಿಕೊಟ್ಟು ಒಂದು ಮುಂದೆ ಗೇಟ್ ಹಾಕಿ ಸುತ್ತ ಒಂದು ಗುಂಡಿ ಹೊಡಿಸಿ ಸುತ್ತುವರಿಯನ್ನು ತಡೆಯುತ್ತೀನಿ. ವ್ಯವಸ್ಥೆ ಬೇಕಾ? ಗಡಿ ಇದೆ, ಗಡಿ ಇದ್ರೆ ನಾಳೆ ನೆನಪು ಮಾಡಿ ನಾನು ಅದನ್ನು ಸ್ಮಶಾನವನ್ನು ಮಾಡಿಸಿಕೊಡ್ತೀನಿ. ಯಾಕೆ ಸ್ಮಶಾನ ಮಾಡಿಸಿಕೊಡ್ತೀವಿ ಅಂದರೆ ಈ ಇದ್ದವ್ರಿಗೆ ಎಷ್ಟು ಕೊಟ್ಟರು ಸಮಾಧಾನ ಇಲ್ಲ, ಹೋದವ್ರಿಗೆ ಕೊಟ್ಟರು ಸಮಾಧಾನ. ಹಾಗಾಗಿ ನಾವು ಜಿಲ್ಲೆಯಲ್ಲಿ 738 ಸ್ಮಶಾನಗಳನ್ನು ಅಭಿವೃದ್ಧಿ ಮಾಡಿದ್ವಿ. ಎಲ್ಲ ಸ್ಮಶಾನ ಅಭಿವೃದ್ಧಿ ಮಾಡಿದ್ವಿ. ಪ್ರತಿಯೊಂದು ಗ್ರಾಮಕ್ಕೂ ಸ್ಮಶಾನ ಕೊಟ್ಟಿದ್ದೀವಿ. ಸ್ಮಶಾನಕ್ಕೆ, ಶಾಲೆಗೆ, ಅಂಗನವಾಡಿಗೆ, ಆಸ್ಪತ್ರೆಗೆ ಎಷ್ಟು ಜಾಗ ಬೇಕಷ್ಟು ಜಾಗನ ಅನುಮೋದನೆ ಮಾಡಿಕೊಡ್ತಾ ಇದ್ದೀವಿ. ನಿಮ್ಮಲ್ಲಿ ಜಾಗ ಇದೆ, ಬಿಲ್ಡಿಂಗ್ ಬೇಕು ಅಂತ ಕೇಳಿದ್ರೆ ಅಂಗನವಾಡಿದು ಮಾಡಿಸ್ಕೊಂಡು ಮಾಡಿಕೊಡ್ತೇನೆ. ಇನ್ನು ಶಾಲೆ ಕಾಂಪೌಂಡ್ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ನೀರಿರೋ ಬಗ್ಗೆ ಸ್ಮಶಾನ ಮಾಡಿಸ್ತೀನಿ, ವ್ಯವಸ್ಥೆ ಮಾಡ್ತೇನೆ. ಉಳಿದಂತೆ ಎಲ್ಲರಿಗೂ 2015 ಗೌರ್ಮೆಂಟ್ ವಾಪಸ್ ಕೊಟ್ಬಿಡ್ತೀವಿ. ನಾವೇನಾದ್ರೆ 2000 ಕೊಟ್ಟು ವಾಪಸ್ ನಮಗೆ ಕೊಟ್ಬಿಡ್ತೀವಿ. ಏನ್ ಕೊಡ್ತೀವಿ? ಅದು ನನಗೆ ವಾಪಸ್ ಕೊಡ್ತೀವಿ. ಹೆಣ್ಮಕ್ಳಿಗೆ ಕೊಡ್ತೀವಿ. ಆಮೇಲೆ ಅದು ಕರೆಂಟ್ ಬಿಲ್ ಎಲ್ಲ ನೀವು ಯಾರು ಕಟ್ತಾ ಇಲ್ಲ ತಾನೆ? ಸರ್ಕಾರದಿಂದ ಸಲಹೆ ಸೌಕರ್ಯಗಳಿದೆ. ಆಮೇಲೆ ಬಸ್ಗೆಲ್ಲ ಫ್ರೀ. ಗೌರ್ಮೆಂಟ್ ಬಸ್ ಎಲ್ಲ ಸರ್, ಗೌರ್ಮೆಂಟ್ ಬಸ್ ಇಲ್ಲ ಸರ್, ಬೆಳಗ್ಗೆ ಗೌರ್ಮೆಂಟ್ ಬಸ್ ಅಲ್ಲಿ ಸರ್ಕಾರದಿಂದ ಇಷ್ಟೆಲ್ಲ ಸೌಲಭ್ಯ ಇದೆ, ಪಡ್ಕೋಬೇಕಾದ್ರು. ಆಮೇಲೆ ನಾವು ಈಗೇನ್ ಮಾಡಿದ್ವಿ, ಮನೆ ಮಕ್ಕಳಿಗೆ ಊರಲ್ಲಿ ಮನೆ ಬಾಗಿಲಿಗೆ ನಾವು ಹೋಗಿ ವಿಧವಾ ಕೊಡುವಂಥದ್ದು. ವಿಧವೆ ಬಾಕಿ ಇದೆ ಇದರಲ್ಲಿ ಅವ್ರ ಮನೆ ಬಾಗಿಲಿಗೆ ನಾವು ವಿಧವಾ ವೇತನ ಸಲ್ಲಿಕೆ ಮಾಡಿ ಭೌತಿಕ ಶುರು ಮಾಡಿದ್ದೀವಿ. ಇಲಾಖೆ ಸತ್ತವರು ಹೆಸರಿಗೆ ಮಕ್ಕಳಿಗೆ ಆಸ್ತಿ ಆಗಿಲ್ಲ, ಬಹಳ ದಿವಸದಲ್ಲಿ ಎಲ್ಲ ತಂದೆ ತಾಯಿ ಹೆಸರಿಗಿದೆ, ನಿಮಗೇನು ಸರ್ಕಾರ ಸೌಲಭ್ಯ ಸಿಗಲ್ಲ. ಅದಕ್ಕೆ ನಾವು ಈಗ ಭೌತಿ ಖಾತೆ ಅಭಿಯಾನ ಮಾಡಿದ್ದೀವಿ. ಯಾಕಂದ್ರೆ ಈ ಊರಲ್ಲಿ ಎಷ್ಟಿದೆ ಭೌತಿ ಖಾತೆ? ನಿಮ್ಮೂರಲ್ಲಿ 120 ಜನ ಸತ್ತವ್ರ ಹೆಸರಿಗೆ ಜಮೀನಿದೆ, ಮಕ್ಕಳು ಹಾಗೆ ಇದ್ರಿ ಮಾಡಿಸ್ಕೊಂಡಿಲ್ಲ. ಯಾಕೆ ಮಾಡಿಸ್ಕೊಂಡಿಲ್ಲ ಅಂತ ನಿಮಗೆ ಗೊತ್ತು. ಅಣ್ಣ ತಮ್ಮ, ಅಣ್ಣ ತಂಗಿ ಇವೆಲ್ಲ ಬಂದ ಇಟ್ಟು ಮಾಡಿಸ್ಕೊಂಡಿಲ್ಲ. ಬಟ್ ಈಗ ನಾವು ನಿಮ್ಮ ಮನೆಗೆ ಬಂದು ಎಲ್ಲ ಮಾಡಿ ಕೊಡ್ತೀವಿ. ನೀವು ಎಲ್ಲ ನಿಮ್ದು ದಾಖಲೆಗಳು ಕೊಟ್ಟರೆ ಅವನ್ನ ಡಿವೈಡ್ ಮಾಡಿಕೊಡೋದಾದ್ರೆ ನಾವು ಭೌತಿ ಖಾತೆ ಮಾಡ್ಕೊಳ್ಳಿಕ್ಕೆ 150 ಜನ ನಿಮ್ಮೂರಲ್ಲಿ ಸತ್ತವ್ರ ಹೆಸರಿಗೆ ಹೊಲ ಇದೆ, ಅವರಿಗೆ ಸರ್ಕಾರದ ಸೌಲಭ್ಯ ಸಿಗಲ್ಲ. ನೀವು ಭೌತಿ ಖಾತೆ ಮಾಡದೇ ಇದೆ, ಅದನ್ನು ನಾವು ಮಾಡಿಸ್ಕೊಡ್ತೀವಿ. ಈಗ ಸ್ವಾಮೀಜಿಯವರು ಬಹಳ ವರ್ಷದಿಂದ ನಿಮ್ಮ ಊರಿನ ಒಂದು ಘನತೆ ಎತ್ತಿದ್ದಾರೆ. ಇವತ್ತು ಅನೇಕ ಜನ ಸ್ವಾಮೀಜಿಗಳಲ್ಲಿ ಇಲ್ಲಿಯವರೆಗೂ ಯಾವುದಕ್ಕೂ ಹೊಂದಾಣಿಕೆ ಮಾಡಿದ್ದಾರೆ. ಯಾವುದೇ ವಿಚಾರ ಹೊಂದಾಣಿಕೆ ಮಾಡದೆ ಸುಮಾರು 75-80 ವರ್ಷಗಳ ಕಾಲ ಅವರು ಸೇವೆನ ಈ ಗ್ರಾಮದನ್ನ ಇಟ್ಟಿದ್ದಾರೆ. ಎಲ್ಲಿ ಹೋದ್ರು ರಂಗಬೇಡ ಸ್ವಾಮೀಜಿಯನ್ನು ಕಠಿಣ ಶ್ರಮ ಇದೆ, ಅವರು ಕಠಿಣ ಒಂದು ಧ್ಯೇಯ ಇದೆ, ಯಾವುದಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ ಅಂತ ಒಂದು ಸ್ವಾಮೀಜಿಗಳು ನಮ್ಮ ಊರಲ್ಲೇ ಇರೋದು, ನಮ್ಮ ಊರಿನ ಘನತೆ ಹೆಚ್ಚಿರೋದು. ಮತ್ತು ನಾವು ವರ್ಷಕ್ಕೆ ಒಳ್ಳೆಯದಂತ ಭಾವಿಸ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಊರುಗಳಲ್ಲಿ ಜಾಗೃತಿ ನಡೆಯಲಿ. ಚೆಕ್ ಮಾಡ್ತೀನಿ, ಮನೆ ಮನೆಗೆ ಎಲ್ಲರಿಗೂ ಬಂದಿಲ್ಲ ಅಂತ ಹೇಳ್ತೀನಿ. ಬೆಳ್ಳಿ ಒಂದು ವಿಷಯ ಕೇಳ್ತೀನಿ, ನಾನು ನಾಳೆ ಕರೆಸಿ ಮಾತಾಡ್ತೀನಿ. ನಾನು ಇಲ್ಲಿ ಜೊತೆ ಬಂದು ಮಾತಾಡಿರ್ತೀನಿ. ಇಲ್ಲಿ ಒಂದನೇ ಎಲ್ಲ ಬಗೆಹರಿಯಾಗಿಲ್ಲ. ಸುಮ್ಮನೆ ಹಬ್ಬ ಮಾಡಿ ಜಾತ್ರೆ ಮಾಡಬೇಕು. ಎಲ್ಲ ಕಷ್ಟ ಅಂದ್ರೆ ಕಷ್ಟನೇ.